ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ವ್ಲಾಗ್ಸ್. ಇವತ್ತು ಉಪ್ಸಾರು ಚಟ್ನಿ, ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಏನೇನು ಬೇಕು ನೋಡ್ಕೊಬರೋಣ ಬನ್ನಿ. ಇಲ್ಲಿ ನೋಡಿ, ಜೀರಿಗೆ, ಮೆಣಸು, ಮತ್ತು ಜೀರಿಗೆ 2 ಸ್ಪೂನ್, ಮೆಣಸು, ಕೊತ್ತಂಬರಿ ಸೊಪ್ಪು, ಮತ್ತು ಒಣಗಿದ ಕೊಬ್ಬರಿ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 12 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು, ಚಿಟಪಟ ಅನ್ನೋವರೆಗೂ ಹುರಿಬೇಕು. ಈಗ ಮಿಕ್ಸಿ ಜಾರ್ಗೆ ನಾವೆಲ್ಲ ಎತ್ತಿಟ್ಕೊಂಡಿದ್ವಿ ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು, ಬೆಳ್ಳುಳ್ಳಿ ನೋಡಿ, ಎಲ್ಲನೂ ಈ ಥರ ಬೆಳ್ಳುಳ್ಳಿ ಇಷ್ಟೇ ಸಿಪ್ಪೆ ತೆಗಿಬೇಕು, ಜಾಸ್ತಿ ಸಿಪ್ಪೆ ತೆಗಿಬಾರ್ದು ನೋಡಿ ಇಲ್ಲಿ. ಮತ್ತು ಜೀರಿಗೆ, ಮೆಣಸು, ನಾವು ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ನೋಡಿ ಇಲ್ಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು, ಮತ್ತು ಮೆಣಸಿನ್ಕಾಯಿ ಹುರಿದಿಟ್ಟಿರ್ತೀವಲ್ವ ಅದನ್ನು ಹಾಕ್ಕೊಬೋದು ನೋಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ಉಪ್ಸಾರು ಅಲ್ಲೇ ನೀವು ಇನ್ಸ್ಟೆಂಟಾಗಿ ಉಪ್ಸಾರು ಮಾಡ್ತೀನಿ ಅಂದರೆ ಉಪ್ಸಾರು ನೀರು ಹಾಕ್ಕೊಂಡು ರುಬ್ಬೋದು. ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಬರೀ ನೀರು ಹಾಕ್ತೀನಿ ಅಷ್ಟೇನೆ. ಫಸ್ಟು ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು, ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಪೂರ್ತಿ ನುಣ್ಣಗಾಗಬೇಕಲ್ವ, ಅದಕ್ಕೆ ನೋಡಿ ಇಲ್ಲಿ. ಇದನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಡ್ರೈ ಪೌಡ್ರ್ ಥರ ಮಾಡ್ಕೊತೀನಿ ನೋಡಿ. ಇದು ಜಾಸ್ತಿ ನುಣ್ಣಗಾಗಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ. ಈ ಥರ ಆಗಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನ, ಮೊಸರುಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ. ಈ ಥರ ತರ್ತರಿಯಾಗೆ, ಅಂದರೆ ನಾನು ಸ್ವಲ್ಪ ತರ್ತರಿಯಾಗೆ ರುಬ್ಬಿದೆ, ಯಾಕಂದರೆ ನಮ್ಮಲ್ಲಿ ರೊಟ್ಟಿ ಚಪಾತಿಗೆ ತಿಂತಾರೆ, ಹಂಗಾಗಿ ನೀವೇನು ಸ್ವಲ್ಪ ನುಣ್ಣಗೆ ಬೇಕಾದರೂ ರುಬ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಒಂದೇ ಒಂದು ಸಾರಿ ಟ್ರೈ ಮಾಡಿಬಿಡಿ. ಅನ್ನದ ಜೊತೆಗೆ ತುಪ್ಪಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.